ಶಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ಆ ಭಗವಂತ ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನ ಕೊಡಲಿ ಎಂಬ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ, ಇವತ್ತಿನ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ಆ ಬಕುಲ ಮಾತೆ ಬಂದ್ಲು. ಅವಳು ಬಂದ ಮೇಲೆ ಪರಮಾತ್ಮ ಯೋಚನೆ ಮಾಡಿದ, ನಾನು ಅವಳನ್ನ ನಂಬಿದ್ರೆ ಆಗೋದಿಲ್ಲ, ಸ್ತ್ರೀಯರು ಮಾಡಿದ ಕೆಲಸ ಪೂರ್ತಿ ಆಗೋದಿಲ್ಲ ಅಂತಂದ್ರೆ ಭಗವಂತನನ್ನ ತಪ್ಪಾಗಿ ತಿಳಿದವರು ಯೋಚನೆ ಮಾಡಿದ ಕೆಲಸಗಳು ಪೂರ್ತಿ ಆಗೋದಿಲ್ಲ ಅಂತ ತಿಳಿದುಕೊಂಡು ತಾನೇ ಪುಲಿಂದ ಎಂಬ ವೇಷವನ್ನ ಧರಿಸಿ ಏನ್ ಮಾಡಿದ, ಆಕಾಶರಾಜರ ಪಟ್ಟಣಕ್ಕೆ ಬಂದಿದ್ದಾಳೆ. ಹೇಗೇಗಿದ್ಲು ಅನ್ನೋದರ ವರ್ಣನೆ ಮೊನ್ನೆ ನೋಡಿದ್ವಿ. ಅಂದ್ರೆ ಶಂಖಮಾಲೆಗಳನ್ನ ಧರಿಸಿದ್ದಾಳೆ ಇತ್ಯಾದಿಯಾಗಿ, ಬ್ರಹ್ಮದೇವರನ್ನ ಮಗುವನ್ನಾಗಿ ಮಾಡಿದ್ದಾರೆ ಇತ್ಯಾದಿ ಆದಂತದನ್ನೆಲ್ಲ ಕಥೆ ಕೇಳಿದ್ವಿ. ಆಮೇಲೆ ಅದರಲ್ಲಿ ಹೇಗಿತ್ತು ಅಂತ ಕೇಳಿದಾಗ, ನವಧಾನ್ಯ ಸಮಾಕೀರ್ಣಂ ಗುಂಜಾಮಣಿ ವಿಭೂಷಿತಂ. ಅಂದ್ರೆ ಗುಂಜಾಮಣಿ ವಿಭೂಷಿತಂ. ಗುಂಜಾಮಣಿ ಅಂದ್ರೆ ಏನು ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಂಜಾಮಣಿ ಅಂದ್ರೆ ಏನು ಅಂತಂದ್ರೆ ತತ್ವಜ್ಞಾನ. ಅದು ಹೇಗಿರಬೇಕು ಅಂದ್ರೆ ಗುಂಜ, ಗು ಅಂದ್ರೆ ಗುರುಗಳಿದ್ದು ತತ್ವಜ್ಞಾನವನ್ನ ಸಂಪಾದನೆ ಮಾಡಿಕೊಂಡ್ರೆ ಮಾತ್ರ ಅದು ವಿಭೂಷಿತಂ. ಅಂದ್ರೆ ಏನರ್ಥ? ವಿ ಅಂದ್ರೆ ವಿಷ್ಣು ಅಂತ ಅರ್ಥ, ಭೂಷಿತ ಅಂದ್ರೆ ಇಷ್ಟಪಡೋದು ಅಂತ ಅರ್ಥ. ಅಂದರೆ ಗುರುಗಳ ದ್ವಾರ ತತ್ವಜ್ಞಾನ ಪಡೆದಿದ್ರೆ ಮಾತ್ರ ವಿಷ್ಣು ಪ್ರೀತನಾಗುತ್ತಾನೆ ಅನ್ನೋದನ್ನ ಗುಂಜಾಮಣಿ ವಿಭೂಷಿತಂ. ಮೇಲ್ನೋಟಕ್ಕೆ ಏನ್ ಕಾಣುತ್ತೆ, ಶಂಖದ ಹಾರಗಳನ್ನ ಹಾಕೊಂಡಿದ್ದಾನೆ. ಗುಂಜಾಮಣಿ ಅಂತ ಕಪ್ಪೆ ಚಿಪ್ಪು ತರ ಇರುತ್ತೆ, ಅಂತ ಮಾಲೆಗಳನ್ನ ಹಾಕೊಂಡಿದ್ದಾನೆ ಅಂತ. ಆದ್ರೆ ಒಳಗಿನ ಅರ್ಥ, ಗುರುಗಳಿದ್ರೆ ಮಾತ್ರ ತತ್ವಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಗುರುಗಳಿಲ್ಲದಿದ್ದರೆ ತತ್ವಜ್ಞಾನ ಸಂಪಾದನೆ ಮಾಡ್ಲಿಕ್ಕಾಗೋದಿಲ್ಲ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಭಾಗವತ, ಇದು ನಮ್ಮ ವಾದಿರಾಜ ಗುರು ಸಾರ್ವಭೌಮರು ಹೇಳುವಾಗ ನರಸಿಂಹದೇವರ ಅವತಾರದ ಚಿಂತನೆಯನ್ನ ಮಾಡ್ತಾರೆ. ದಂಬೋಲಿ ತೀಕ್ಷ್ಣನಕ ಸಂವೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭ ಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ ಅಂಬೋದಿ ಜಾನುಸರಣ ಅಂಬೋಜ ಭೂಪವನ ಕುಂಭಿನ ಶೇಷ ಖಗರಾಟ್ ಕುಂಭೀಂದ್ರ ಕೃತಿಧರ ಜಂಬಾರಿ ಷಣ್ಮುಖ ಮುಖಾಂಬೋರು ಹಾವಿನುತಮಾಂ. ಅಲ್ಲಿ ಹೇಳುವಾಗ ಗಂಭೀರನಾದ ನೃಹರೇ ಒಂದ್ ಶಬ್ದ. ಗಂಭೀರನಾದ ನೃಹರೇ ಅಂದ್ರೆ ನಾವು ಮಾತನಾಡಿದರೂ ಅರ್ಥ ಕಡಿಮೆ. ನಮ್ಮ ನರಸಿಂಹದೇವರು ಬರೀ ಮಾತನಾಡೋದಲ್ಲ, ಗಂಭೀರ ನಾದ. ಗಂಭೀರ ಅಂದ್ರೆ ಬಹಳ ಅರ್ಥ. ಯಾವುದರಲ್ಲಿ? ನಾದ. ಏನು ತಾನು ಆರ್ಭಟವನ್ನ ಮಾಡುವಾಗ ನಾದ ಮಾಡ್ತಾನೆ, ಆ ಆರ್ಭಟದಲ್ಲೂ ಅನಂತ ಅರ್ಥಗಳಿದೆ ಅಂತ ತಿಳಿಸ್ತಾ ಇದ್ದಾರೆ. ಅಲ್ಲಿ ಏನರ್ಥ ನೋಡಿ, ಕಂಬದಿಂದ ಹೊರಗೆ ಬರುವಾಗ ಗುರ್ರು 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 ಅಂತ ಬಂದಂತೆ. ಯಾಕೆ ಗುರು ಗುರು ಅಂತ ಬಂದಿ ಅಂದರೆ, ನಾನು ಗುರುಗಳಿದ್ರೆ ಮಾತ್ರ ಸಿಗುವವ, ಗುರುಗಳಿಲ್ಲದಿದ್ದರೆ ನಾನು ಸಿಗೋದಿಲ್ಲ. ಆದ್ದರಿಂದ ನೀವು ನಾನು ಬೇಕು ಅಂತ ಯಾರು ಅಂತಾರೋ ಅವರು ಮೊದಲಿಗೆ ಗುರುವಿನ ಗುಲಾಮನಾಗ್ರಿ ಅಂತನ್ನುವುದನ್ನ ತಿಳಿಸಲಿಕ್ಕೆ ಗುರ್ರು 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 ಅಂತ ಬಂದ ಅಂತ ಅಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಗುಂಜಾಮಣಿ ವಿಭೂಷಿತಂ. ಗುಂಜಾಮಣಿ ವಿಭೂಷಿತ ಅಂದ್ರೆ
ಗುರುಗಳಿಂದಲೇನೆ ಅಂಜ ಅಂದ್ರೆ ನಮ್ಮ ಸ್ವಾಮಿಯನ್ನ ಅರ್ಥ ಮಾಡಿಕೊಳ್ಳುವಂತ ತತ್ವಜ್ಞಾನ, ಅದರಿಂದ ಮಾತ್ರ ಅಂದ್ರೆ ಗುರುಗಳ ದ್ವಾರ ಸಂಪಾದನೆ ಮಾಡಿದ ತತ್ವಜ್ಞಾನಕ್ಕೆ ಗುಂಜಾಮಣಿ ಅಂತ. ಅದರಿಂದ ವಿ ಅಂದ್ರೆ ವಿಷ್ಣು, ಭೂಷಿತ ಅಂದ್ರೆ ಸಂತೋಷ ಪಡ್ತಾನೆ. ನೋಡಮ್ಮ, ನೋಡು ಗುರುಗಳಿದೆಯಲ್ಲ, ಗುರುಗಳಿದ್ರೆ ಮಾತ್ರ. ಅದರಿಂದ ಹೌದು ಅಂತಾಳೆ ಅವರು. ಗುರುಗಳು ಸಿಕ್ಕಿದ್ದಾರೆ ನನಗೆ. ಯಾರು? ಬೃಹಸ್ಪತ್ಯಾಚಾರ ಗುರುಗಳು, ಶುಕಾಚಾರ ಗುರುಗಳು, ಇವರೆಲ್ಲ ನಮಗೆ ಗುರುಗಳು ಅಂತ ಅವರೇ ನಮಗೆ ಪ್ರೇರಣೆ ಮಾಡಿದ್ದಾರೆ ಅನ್ನುವ ಮಾತನ್ನ ಹೇಳ್ತಾರೆ. ಆಗ ಅಂದ್ರೆ ಕೊರವಂಜಿ ಹೇಳ್ತಾಳೆ, ಅನ್ನಹೀನಂ ಶಿಶುಮಾಂ ಚ ದೃಷ್ಟ್ವಾ ಹಾಸ್ಯಾರ್ಥಮೇವ ಚ. ಅಲ್ಲಿ ಹೇಳ್ತಾ ಇದ್ದಾರೆ, ನೋಡು ಅನ್ನವಿಲ್ಲದೆ ಇರತಕ್ಕಂತ ಕೂಸು ಅಂದ್ರೆ ಮೇಲ್ನೋಟಕ್ಕೆ ಏನ್ ಕಾಣ್ತದೆ? ಅನ್ನಹೀನವಾದ ಶಿಶುವನ್ನ, ಮಾಂಚ ನನ್ನನ್ನು ಕೂಡ, ಅನ್ನಹೀನವಾದ ಶಿಶುವನ್ನು ನೋಡು, ಮಾಂ ನನ್ನನ್ನು ನೋಡು, ಹಾಸ್ಯಾರ್ಥಮೇವಚ ನನ್ನನ್ನು ನೋಡಿ ಎಲ್ಲರೂ ಅಪಹಾಸ್ಯ ಮಾಡ್ತಾರೆ. ಏನ್ ಈ ತಾಯಿಯಪ್ಪ ಒಂದು ಮಗುಗೆ ಅನ್ನ ಕೂಡ ಕೊಡಲ್ಲಲ್ಲ ಅಂತ ಹೇಳಿ ನನ್ನನ್ನು ತಮಾಷೆ ಮಾಡ್ತಾರೆ. ಅಂಥವಳು ನಾನು ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ಆ ಧರಣಿ ದೇವಿ ಒಳಗಡೆ ಕೂತ್ಕೊಂಡಿದ್ದಾಳೆ. ಶಿಷ್ಯ ತನ್ನ ಸಖಿಯರನ್ನ ಕೊಟ್ಟು ಕಳಿಸಿದ್ದಾರೆ, ಹೋಗಿ ಕರ್ಕೊಂಡ್ ಬನ್ನಿ ಅಂತ. ಆ ಸಖಿಯರಿಗೆ ಹೇಳುವ ಮಾತು ಯಾಕೆ? ನೋಡು, ನೀವು ಯಾವಾಗ್ಲೂ ದೇವರನ್ನ ನಾವು ಶರಣು ಹೊಂದಿದರೆ ಮಾತ್ರ ಸಿಗೋದು. ಅನ್ನಹೀನಂ ಅಂದ್ರು. ಅನ್ನಹೀನ ಅಹಂ ನಾನು ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಇಲ್ಲಿ ಅನ್ನ ಅಂದ್ರೆ ಏನರ್ಥ ಅಂತಂದಾಗ, ನ ಅಂದ್ರೆ ನನ್ನನ್ನ ಬಿಟ್ಟು ಅಂತ. ಅನ್ನಹೀನ ಅಂದ್ರೆ ಅನ್ನ ಇಲ್ದೆ ಇದ್ದವನು, ಊಟಕ್ಕಿಲ್ದೆ ಇದ್ದವನು ನಾನು ಅಂತ ಅರ್ಥ ಅಲ್ಲ. ಮತ್ತೆ ಏನು? ಅಲ್ಲಿಗೆ ಅನ್ನ ಅನ್ನುವ ಶಬ್ದದಲ್ಲಿ ಆ ನ ಅಂತ ಎರಡು ಶಬ್ದಗಳಿದೆ. ಅ ಅಂದ್ರೆ ಏನು? ಅದನ್ನು ಬರೀತಾರೆ ವ್ಯಾಖ್ಯಾನಕಾರರು. ಗೀತಾ ಭಾಷ್ಯದ ಮಾತನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ. ಆ ಹೇಯತ್ವಾತ್ ಅಹನ್ನಾಮ ಭಗವಾನ್ ಹರಿರೀರಿದ ಅಂತ ಹೇಳಿ ಗೀತಾ ಭಾಷ್ಯದಲ್ಲಿ ಮಾತಿದೆ. ಆದ್ದರಿಂದ ಆಹೇಯತ್ವಾತ್ ಅಹಂ ಅಂದ್ರೆ ನನ್ನನ್ನ ಯಾರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾರಿಂದಲೂ ನಾನು ಬಿಡಲ್ಪಡುವವನಲ್ಲ. ಆದ್ದರಿಂದ ನನಗೆ ಅಹಂ, ಅಹಂ ಅಂದ್ರೆ ನಾನು ಅಂತ ಅಷ್ಟೇ ಅರ್ಥ ಅಲ್ಲ. ಒಳಗಿನ ಅರ್ಥ ಏನು? ಯಾರಿಂದಲೂ ಬಿಡಲ್ಪಡದಿರುವವನು ನಾನು ಅಂತ ಅರ್ಥ. ಹಾಗಾದ್ರೆ ಅನ್ನಹೀನಂ ಅಂದ್ರೆ ಏನರ್ಥ? ಈ ಮಗು ಅನ್ನಹೀನ. ಅನ್ನ ಅಂದ್ರೆ ಏನಾಯ್ತು? ನನ್ನನ್ನು ಬಿಡದಿರುವ ಬುದ್ಧಿ ಉಳ್ಳವ ಅಂತ ಅರ್ಥ. ಯಾರು? ಈ ಮಗು. ಈ ಮಗು ಅಂದ್ರೆ ಯಾರು? ಬ್ರಹ್ಮದೇವರು. ನನ್ನನ್ನ ಇಡೀ ಜೀವಮಾನದಲ್ಲಿ ಬಿಡದಿದ್ದ ಮಗು ಇದು. ಇಂತಹ ಮಗುವನ್ನ ನೀನೇನಾದ್ರೂ ಗುರು ಅಂತ ತಿಳ್ಕೊಂಡ್ರೆ, ಅದಕ್ಕೆ ಹಿಡ್ಕೊಂಡ್ ಬಂದಿದ್ದೀನಿ ಮಗುವನ್ನ. ಈ ಮಗುವನ್ನ ನೀನು ಗುರು ಅಂತ ತಿಳ್ಕೊಂಡ್ರೆ ನಾನು ಸುಲಭವಾಗಿ ಸಿಕ್ಕಿ ಬಿಡ್ತೇನೆ. ಈ ಮಗುವನ್ನ ನೀನು ಗುರು ಅಂತ ತಿಳ್ಕೊಳ್ಳಿಲ್ಲ ಅಂತಾದ್ರೆ ನಾನು ನಿನಗೆ ಸಿಗೋದಿಲ್ಲ ಅಂತ ಕೊರವಂಜಿ ಹೇಳಿ ಕಳಿಸ್ತಾಳೆ ಆ ಧರಣಿ ದೇವಿಗೆ. ಹಾಗಾಗಿ ಯಾಕೆ ಅಂತಂದ್ರೆ ಅವಳು ಹೇಳ್ತಾಳೆ, ದರಿದ್ರ ಕುಟಿಲ, ನಾನು ದರಿದ್ರಳಿದ್ದೇನೆ, ಕುಟಿಲಲ್ಲಿದ್ದೇನೆ ಅಂತ. ಕುಟಿಲತೆ, ಮೋಸ ಮೊದಲಾಗಿರತಕ್ಕಂತಹವುಗಳು ಅಂತ ಅರ್ಥ. ಇದು ಇವಳಲ್ಲಿ ಕುಟಿಲತೆ ಇದೆಯೇ ಅಂತಂದ್ರೆ ಮದ್ವಶಸ್ತು ಪಶ್ಯ. ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ಕುಟಿಲ ಅಂದ್ರೆ ಹೌದು, ನನ್ನ ನೋಡು, ದರಿದ್ರಳಿದ್ದೇನೆ, ಕುಟಿಲನಿದ್ದೇನೆ ಅಂತ. ಅಂದ್ರೆ ಏನರ್ಥ? ದ ಅರಿ ಅಂತ ಅನ್ನುವ ಶಬ್ದಕ್ಕೆ ನಿನ್ನೆ ನಾನು ಹೇಳಿದ್ದೆ, ದರಿದ್ರ ಅಂತ ಅನ್ನುವ ಶಬ್ದಕ್ಕೆ 10 ದಿಕ್ಕುಗಳಲ್ಲಿರುವ ದ ಅರಿ ದ್ರ 3 ಪದಗಳು ಸೇರಿ ದರಿದ್ರ. ದ ಅಂದ್ರೆ 10 ದಿಕ್ಕುಗಳು, ದಶ ದಿಕ್ಷು. ಅರಿ ಅಂದ್ರೆ ಶತ್ರುಗಳು, ದ್ರ ಅಂದ್ರೆ ಓಡಿ ಹೋಗ್ತಾರೆ. ಇದು ಒಂದು ಅರ್ಥ ನಿನ್ನೆ ಹೇಳಿದ್ದು. ಇವತ್ತು ಹೇಳ್ತಾ ಇದ್ದಾರೆ ದರಿದ್ರ ಅನ್ನುವ ಶಬ್ದಕ್ಕೆ ಶಾಸ್ತ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ದರಿ ಅಂತಂದ್ರೆ ಭೂಮಿ ಅಂತ ಅರ್ಥ. ಧರಿತ್ರಿ ಅಂತ ಕರೀತಾರೆ. ಆಯ್ತಾ? ಆ ಭೂಮಿಯನ್ನ ದ್ರ ಅಂದ್ರೆ ಹೊತ್ತವನು. ಅಂದ್ರೆ ನನ್ನ ಭುಜದ ಮೇಲೆ ಆ ಭೂದೇವಿಯನ್ನ ಹೊತ್ತವನು ಯಾರು? ವರಾಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅಂತ ಅರ್ಥ. ಹಾಗಾಗಿ ಧರಣಿ ದೇವಿಯನ್ನ ಹೆಗಲ ಮೇಲೆ ಹೊತ್ತು ಬಿಟ್ಟು ನೀವು ನೋಡಿ, ಯಾವುದೇ ಭಗವದ್ ರೂಪವನ್ನ ನೋಡಿ, ಎಲ್ಲಾ ಭಗವದ್ ರೂಪಗಳು ಕೂಡ ಪಕ್ಕ ಪಕ್ಕದಲ್ಲಿ ಕೂತಿರ್ತಾರೆ. ಇಬ್ಬರು ಗಂಡ ಹೆಂಡತಿ ನಮ್ಮನ್ನ ನೋಡ್ತಿರ್ತಾರೆ. ವರಾಹ ರೂಪದಲ್ಲಿ ಮಾತ್ರ ನಮ್ಮನ್ನ ನೋಡೋದಿಲ್ಲ. ವರಾಹ ಏನ್ ಮಾಡ್ತಾನೆ? ಹೆಂಡತಿ ಮುಖ ನೋಡ್ತಾ ಕೂತಿರ್ತಾನೆ. ಹೆಗಲ ಮೇಲೆ ಕೂಡಿಸಿಕೊಂಡಿರ್ತಾನೆ. ಹೀಗೆ ತನ್ನ ಹೆಂಡತಿಯ ಮುಖವನ್ನ ನೋಡ್ಕೊಂಡು ಕೂತಿರ್ತಾನೆ. ಅಂದ್ರೆ ಏನರ್ಥ?
ನಾನು ಜಗತ್ತಿಗೆ ಸಾಧನೆ ಮಾಡ್ಲಿಕ್ಕಾಗಿ ಕೊಟ್ಟ ಭೂಮಿ ಇದು. ಯಾಕೆಂದ್ರೆ ಇವತ್ತು ಸಾಧನೆ ಮಾಡ್ಬೇಕಾದ್ರೆ ಭೂಮಿ ಇಲ್ದಿದ್ರೆ ನಾವೇನ್ ಸಾಧನೆ ಮಾಡ್ತೇವೆ? ಹಾಗಾಗಿ ಈ ಸಾಧನೆ ಎಂಬತಕ್ಕಂಥದ್ದನ್ನ ಮಾಡ್ಲಿಕ್ಕೆ ಭೂತಾಯಿಯನ್ನ ನಾನು ಕೊಟ್ಟಿದ್ದೀನಿ ನೋಡ್ರಿ ಅಂತ ಹೀಗೆ ನಮ್ಮ ಮುಂದೆ ಹೇಳಲಿಕ್ಕಾಗಿ. ಆದ್ದರಿಂದ ದರಿದ್ರ ಅಂದ್ರೆ ಏನರ್ಥ? ಧರಣಿ ದೇವಿಯನ್ನ ಸರಿ. ಆದ್ದರಿಂದ ನವಧಾನ್ಯ ಸಮಾಕೀರ್ಣಂ ಅನ್ನಹೀನಂ ಶಿಶುಂ ಅಹಂ ದೃಷ್ಟ್ವಾ ದರಿದ್ರಮೇವ ಚ. ದರಿದ್ರ ಅನ್ನೋ ಶಬ್ದಕ್ಕೆ ಇಷ್ಟ ಅರ್ಥ ಹೇಳಿದ್ರು. ಇನ್ನ ಅದಕ್ಕೆ ಸಂದೃಕ್ಷ್ಯ ಸುಂದರಂ ಸಂದುಹದಿಹ ಮಹದ್ದ ನಂದ ಮಾನಂದ ತೀರ್ಥ ಅಂತ ಹೇಳಿ ವಾಯುಸ್ತುತಿಯಲ್ಲಿ ಏನು ಹೇಳ್ತಾರೆ ಅದನ್ನು ಕೂಡ ಇಲ್ಲಿ ಇಟ್ಕೊಳ್ಬೇಕು. ಏನು ಅಂತಂದ್ರೆ ಶ್ರೀಮದ್ ಆಚಾರ್ಯರ ಸರ್ವಮೂಲಾದಿ ಗ್ರಂಥದ ಪೂರ್ವಕ ಅಪರೋಕ್ಷ ಜ್ಞಾನಾದಿಗಳನ್ನ ಸಂಪಾದನೆ ಮಾಡಿಕೊಂಡು ನಂತರ ನನ್ನ ಅಪರೋಕ್ಷ ಜ್ಞಾನ ಪಡಿಬೇಕು ಅಂತನ್ನೋದನ್ನ ದರಿದ್ರ ಕುಟಿಲ. ಕುಟಿಲ ಅಂದ್ರೆ ಹಾಗೆ, ಕೂಟಿಲ ಅಂದ್ರೆ ಅಂದ್ರೆ ಕುತ್ಸಿತವಾಗಿರತಕ್ಕಂತಹ, ಹಠ ಅಂತಂದ್ರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಅಂತ ಅರ್ಥ. ಅದನ್ನ ಪಡೆದುಕೊಂಡು ನನ್ನನ್ನ ಪಡಿಬೇಕೆ ಹೊರತು ಶ್ರೀಮದ್ ಆಚಾರ್ಯರ ಶಾಸ್ತ್ರವಿಲ್ಲದೆ ನನ್ನನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ನಾ ಗಮಿಷ್ಯಾಮಿ ವಿಶಾಲಾಕ್ಷ ಕಿಂ ಕಾರ್ಯಂ ರಾಜಮಂದಿರೇ. ನಾನು ಬರುವುದಿಲ್ಲ ಕಿಂ ಕಾರ್ಯಂ ರಾಜಮಂದಿರೇ. ರಾಜಮಂದಿರ ಅಂದ್ರೆ ಏನು? ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ರಾಜಮಂದಿರ ಅಂದ್ರೆ ಅರಮನೆ. ಅರಮನೆಯೊಳಗೆ ನಮ್ಗೇನ್ ಕೆಲಸ ಇರ್ತದೆ? ಭಿಕ್ಷುಗಾರ ನಾವು ಕಣಿ ಹೇಳ್ಕೊಂಡು ಅಲ್ಲಲ್ಲಿ ತಿರುಗೋರು. ರಾಜಮಂದಿರದೊಳಗೆ ನಮ್ಗೇನ್ ಕೆಲಸ ಇಲ್ಲ. ಅಲ್ಲಿಗೆಲ್ಲ ಬರ್ಬೇಕಾದ್ರೆ ರಾಜಾದಿರಾಜರು ಚಕ್ರವರ್ತಿ ಅವರೆಲ್ಲ ಬರ್ಬೇಕು, ನನಗೇನ್ ಕೆಲಸ ಇದೆ ಅಂತ ಹೇಳುವ ಹಾಗೆ ಕಾಣತ್ತೆ. ಆದರೆ ಇಲ್ಲಿ ವ್ಯಾಖ್ಯಾನಕಾರರು ಬರೀತಾರೆ, ರಾಜಮಂದಿರ ಅಂದ್ರೆ ದೇಹಾಭಿಮಾನ ಇರುವ ದೇಹ ಅಂತ ಅರ್ಥ. ಈಗ ನಮ್ಮ ಶರೀರದ ಮೇಲೆ ನಮಗೆ ವ್ಯಾಮೋಹ ಇದೆ, ಇದು ನನ್ನ ಶರೀರ ನನ್ನ ಶರೀರ ನನ್ನ ಶರೀರ ಅಂತ. ಎಲ್ಲಿಯ ತನಕ ಶರೀರದ ಮೇಲೆ ವ್ಯಾಮೋಹ ಇರುತ್ತೆ ಅಲ್ಲಿಯ ತನಕ ದೇವರು ಈ ದೇಹದೊಳಗೆ ಪ್ರವೇಶ ಮಾಡೋದಿಲ್ಲ. ಮತ್ತೆ ಯಾವಾಗ ಪ್ರವೇಶ ಮಾಡ್ತಾನೆ? ಈ ಶರೀರ ನಂದಲ್ಲ. ವೇದವ್ಯಾಸ ದೇವರಿಗೆ ಶುಕಾಚಾರ್ಯರನ್ನು ಕಂಡ್ರೆ ಪ್ರಾಣ. ಯಾಕೆ? ಅವನು ಎಲ್ಲಾ ಯಾರ ಮೇಲೂ ಹೆಂಡತಿ ಮೇಲೆ ವ್ಯಾಮೋಹ ಮಾಡದಿದ್ದವನು. ಅವನು ಸ್ವರಮಣ. ವೇದವ್ಯಾಸ ಈ ಶುಕಾಚಾರ್ಯ ಯಾಕೆ ಬೆನ್ನತ್ತಿದ್ರು ಅಂತ ಕೇಳಿದ್ರೆ, ಆ ಶುಕಾಚಾರ್ಯರು ಸಂಪೂರ್ಣ ದೇಹದ ಮೇಲೆ ಅಭಿಮಾನ ಬಿಟ್ಟಿದ್ರಂತೆ. ಇದು ನನ್ನ ದೇಹವಲ್ಲ ಅಂತನ್ನುವಷ್ಟರ ಮಟ್ಟಿಗೆ, ದೇಹಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ವ್ಯಾಮೋಹವನ್ನ ಬಿಟ್ಟಿದ್ರು. ಒಂದು ಉದಾಹರಣೆ ಕೊಡ್ತೇನೆ ಆ ಶುಕಾಚಾರ್ಯರ ವೈರಾಗ್ಯದ ಬಗ್ಗೆ. ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಯಾಕೆ ಅಂದ್ರೆ ಆದ್ದರಿಂದ ವೇದವ್ಯಾಸರಿಗೆ ಇಷ್ಟ ಆಯಿತು ಅಂತ. ಏನು ಅಂದ್ರೆ ಮಹಾಭಾರತದಲ್ಲಿ ಬರುತ್ತೆ ಈ ಕಥೆ. ಎಲ್ಲ ದೇವತಾ ಸ್ತ್ರೀಯರು ಅರಣ್ಯದೊಳಗೆ ಒಂದು ದೊಡ್ಡ ಸರೋವರ. ಆ ಸರೋವರದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡ್ತಾ ಇದ್ರು. ಅರ್ಧಂಬರ್ಧ ವಸ್ತ್ರಾದಿಗಳಿಂದ ಸ್ನಾನ ಮಾಡ್ತಾ ಇದ್ರು. ಮಾಡ್ತಾ ಇರುವಾಗ ಏನಾಯಿತು, ಶುಕಾಚಾರ್ಯರು ಅಂದ್ರೆ ಅವರು ಸುಮ್ಮನೆ ದೇವತಾ ಸ್ತ್ರೀಯರು ಸ್ನಾನ ಮಾಡೋದಿಲ್ಲ. ಏನ್ ಮಾಡ್ತಾರೆ, ಯಾರಾದ್ರೂ ಬರ್ತಿದ್ದಾರಾ ನೋಡ್ರಿ ಅಂತ ಹೇಳಲಿಕ್ಕೆ ಆ ಸಖಿಯರನ್ನ ನಿಲ್ಲಿಸಿರ್ತಾರೆ. ಹಾಗೆಲ್ಲ ಸುಮ್ಮನೆ ಇದು ಮಾಡೋದಿಲ್ಲ. ಆಗ ಶುಕಾಚಾರ್ಯರು ನಡ್ಕೊಂಡು ಬರ್ತಾ ಇದ್ದಾರೆ. ಆಗ ಈ ದೇವತಾ ಸ್ತ್ರೀಯರಿಗೆ ಸಖಿಯರು ಹೇಳ್ತಾ ಇದ್ದಾರೆ, ಶುಕಾಚಾರ್ಯ ಬರ್ತಾ ಇದ್ದಾರೆ, ಬೇಗ ಬೇಗ ಹೇಳ್ರಿ ಅಂತ. ಆಗ ದೇವತಾ ಸ್ತ್ರೀಯರು ಹೇಳ್ತಾರಂತೆ, ಶುಕಾಚಾರ್ಯರಲ್ವಾ, ಬರ್ಲಿ ಬಿಡಿ, ಏನು ತೊಂದರೆ, ನೋ ಪ್ರಾಬ್ಲಮ್ ಅಂತಾರಂತೆ. ಯಾಕೆ? ಶುಕಾಚಾರ್ಯರಿಗೆ ಅಂದ್ರೆ ಆ ದೇವತಾ ಸ್ತ್ರೀಯರಿಗೂ ಕೂಡ ತಲೆಯಲ್ಲಿ ಗಟ್ಟಿ ಕೂತಿತ್ತಂತೆ. ಏನು? ಶುಕಾಚಾರ್ಯರಿಗೆ ಶರೀರದ ಮೇಲೆ ಏನೇನು ವ್ಯಾಮೋಹ ಇಲ್ಲ. ಹಾಗಾಗಿ ನಮ್ಮನ್ನ ನೋಡಿದ್ರೆ ಅವರಿಗೆ ಯಾವ ವಿಕಾರವೂ ಆಗೋದಿಲ್ಲ. ಹಾಗಾಗಿ ಪರಮ ವೈರಾಗ್ಯ ಶಿಖಾಮಣಿಗಳು ಅಂತ ಯಾರೋ ಸರ್ಟಿಫಿಕೇಟ್ ಕೊಡೋದಲ್ಲ, ದೇವಲೋಕದಿಂದ ಬಂದ ದೇವತಾ ಸ್ತ್ರೀಯರೇ ಆ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಅಂತಹ ವೈರಾಗ್ಯ ಶಿಖಾಮಣಿಗಳು ಶುಕಾಚಾರ್ಯರು. ಆದ್ದರಿಂದಲೇನೆ ವೇದವ್ಯಾಸ ದೇವರು ಪುತ್ರೇತಿ ತನ್ಮಯತಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಆದ್ದರಿಂದಲೇನೆ
ವೇದವ್ಯಾಸ ದೇವರು ಶುಕಾಚಾರ್ಯನ ಬಿಟ್ಟಿರ್ಲಿಕ್ಕಾಗ್ಲಿಲ್ಲ. ಹಾಗೇನೆ ನಾವು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಕಿಂ ಕಾರ್ಯಂ ರಾಜಮಂದಿರೇ, ಅಂದ್ರೆ ದೇಹಾಭಿಮಾನ ಇರುವಂತಹ ದೇಹದ ಮಂದಿರದಲ್ಲಿ ನಾಗಚ್ಚಾಮಿ, ನಾನು ಬರೋದಿಲ್ಲ ಅಂತ ಅರ್ಥ. ಅಲ್ಲಿ ಇನ್ನೂ ಒಂದು ಅರ್ಥವನ್ನು ಬರೀತಾರೆ, ಏನು ಗೊತ್ತಾ? ನಾಗಚ್ಚಾಮಿ ತವ ಮಂದಿರೇ ನಾಗಮಿಷ್ಯೆ ಅಂದ್ರೆ, ನಾಗಮಿಷ್ಯೆ ಅಂದ್ರೆ ಏನ್ ಗೊತ್ತಾ? ಆಗಮಿಷ್ಯಾಮಿ ಅಂದ್ರೆ ಬರ್ತೇನೆ ಅಂತ ಅರ್ಥ. ಎಲ್ಲಿ ಯಾಕೆ ಬರಲ್ಲ ನಾನು? ಅಲ್ಲಿ ನಾಗ ಇದೆ. ನಾಗ ಇದೆ ಅಂದ್ರೆ ಹಾವು ಇದೆ ಅಂತ ಅರ್ಥ ಅಲ್ಲ. ಹಾವು ಅನ್ನೋದು ಯಾವುದರ ಸಂಕೇತ ಗೊತ್ತಾ? ಇಡೀ ಜೀವಮಾನದಲ್ಲಿ ಎಷ್ಟು ಭೋಗದ ವಸ್ತುಗಳಿದೆಯೋ ಆ ಭೋಗದ ವಸ್ತುಗಳ ಸಂಕೇತವೇ ಹಾವು. ಆದ್ದರಿಂದ ನಾಗಮಿಷ್ಯಾಮಿ ಇಲ್ಲ ಮ್ಯೂಟ್ ಅಲ್ಲ ಅವ್ರದ್ದು, ಯಾಕೋ ಟವರ್ ಗೊತ್ತಾಗ ಬಂತ್ರಿ. ಇಲ್ಲ ನಾನು ಅಷ್ಟು ಸುಖ ಪಡ್ಬೇಕು ನಾನು ಮಹಾರಾಣಿ ಅಂದ್ರೆ ಹೇಗಿರ್ಬೇಕು ಅಂತನ್ನುವ ಸುಖಾಭಿಲಾಷ ಇರುವ ದೇಹ ಅದು ಅಂತ ಅರ್ಥ. ಆದ್ದರಿಂದ ನಾಗ ಆಮಿ, ನಾಗ ಅಮಿಷ. ನಾಗ ಅಂದ್ರೆ ಜಗತ್ತಿನಲ್ಲಿರುವ ಭೋಗದ ವಸ್ತುಗಳು, ಅದರಲ್ಲಿ ಅಮಿಷ ಅಂದ್ರೆ ಆಸಕ್ತಿ ಇದ್ದವಳು. ಆದ್ದರಿಂದ ನಾನು ಆ ಮನೆಗೆ ಬರೋದಿಲ್ಲ. ಹೇಗೆ ಹೇಳ್ತೀರಿ ಅಂದ್ರೆ, ಒಂದು ವೇಳೆ ಭೋಗದಲ್ಲ ಆಸಕ್ತಿ ಇಲ್ಲದಿದ್ದಿದ್ರೆ ಅವಳೇ ಬರ್ತಿದ್ಲು ನನ್ನನ್ನು ಕರೀಲಿಕ್ಕೆ. ಅವಳು ಬರ್ಲಿಲ್ಲ. ಏನ್ ಮಾಡಿದ್ದಾಳೆ? ಹೋಗಿ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಅಂದ್ರೆ ಅವಳು ನನ್ನನ್ನ ಕರ್ಕೊಂಬರ್ಲಿಕ್ಕೆ ನಿಮ್ಮನ್ನ ಕಳಿಸಿದ್ದಾಳೆ ಅಂತಂದ್ರೆ ಅವಳು ಆಸಕ್ತಳಾಗಿದ್ದಾಳೆ. ಯಾರು ಭೋಗದ ವಸ್ತುವಿನಲ್ಲಿ ಆಸಕ್ತರಾಗಿರ್ತಾರೆ ಅವರ ಮನೆಗೆ ನಾನು ಬರೋದಿಲ್ಲ. ಏನು ಅದ್ಭುತವಾದ ತತ್ವ. ಹಾಗಾಗಿ ಇದನ್ನ ನಾಗಮಿಷ್ಯೇ ವಿಶಾಲಾಕ್ಷ ಕಿಂ ರಾಜಮಂದಿರ ಅಂದ್ರೆ ದೇಹಾಭಿಮಾನ ಇರುವಂತಹ ಜೀವ. ಅಂದ್ರೆ ಯಾವ ದೇಹದ ಮೇಲೆ ಜೀವನಿಗೆ ಅಭಿಮಾನ ತುಂಬಿದೆಯೋ ಆ ಮಂದಿರಕ್ಕೆ ನಾನು ಬರೋದಿಲ್ಲ. ಯಾಕೆ? ನಾನು ಅಭಿಮಾನವನ್ನು ಯಾರು ಬಿಡುತ್ತಾರೆ ಆ ಮಂದಿರಕ್ಕೆ ನಾನು ಬರ್ತೇನೆ, ಶುಕಾಚಾರ್ಯರ ಮನೆಗೆ ಹೋದಂತೆ ಅಂತ ಈ ರೀತಿಯಾಗಿ ಅನೇಕ ಅಭೂತಪೂರ್ವವಾದ ಅರ್ಥಗಳನ್ನು ಹೇಳ್ತಾರೆ. ರಾಜನ ಚಿಂತನೆ ಧರಣಿ ದೇವಿಗೆ ಗೊತ್ತಾಯ್ತು. ಹೋಗಿ ಹೇಳಿದ್ರು, ಅಮ್ಮ ಅವ್ರು ಹೀಗ್ ಬರೋದಿಲ್ಲಂತೆ ಅಂತ. ಆಗ ಎಲ್ಲರೂ ಹೇಳಿದ ಕೂಡಲೇ ಧರಣಿ ದೇವಿ ಓಡೋಡಿ ಬಂದು ಏನ್ ಹೇಳ್ತಾಳೆ? ಯಾ ಶಿವ ಸಾಕ್ಷಾತ್ವಂ ಧರ್ಮ ದೇವತಾ ದೈವಯೋಗಾದಾಗತಾಸಿ ಮಮ ಕಲ್ಯಾಣವರ್ಧಿನಿ ಭಾಷಿತಾ ರಾಜಪತ್ನ್ಯ ಸತ್ಯಮಾಹ ಧರಾಂ ಪ್ರತಿ. ಅಮ್ಮ ನೀನು ಧರ್ಮದೇವಿ ಅಂತ ನೀನು ಕರೆಸಿಕೊಳ್ತಾ ಇದ್ದೀಯಾ. ಆದ್ದರಿಂದ ಹೇಳ್ತಾಳೆ ಮಹನೀಯಳೇ, ನೀನು ನಮ್ಮ ಅರಮನೆಗೆ ದಯಮಾಡಿಸ್ಬೇಕು. ಅಂದ್ರೆ ಧರ್ಮದೇವತೆಯೇ ಮೂರ್ತಿಮತ್ತಾಗಿ ನನ್ನ ದುಃಖವನ್ನು ಪರಿಹಾರ ಮಾಡ್ಲಿಕ್ಕಾಗಿ ಅದೃಷ್ಟವಶಾತ್ ನೀನು ಬಂದಿದ್ದಿ. ಇದು ಒಂದು ದೈವ ಯೋಗ ಅಂತ ತಿಳ್ಕೊಳ್ತೇನೆ. ದಯವಿಟ್ಟು ನಮ್ಮ ಮನೆಗೆ ಬಾರಮ್ಮ ಎಂಬುದಾಗಿ ಆಹ್ವಾನ ಕೊಡಲ್ಪಟ್ಟಿದ್ದಾಳೆ. ಹೀಗೆ ಹೇಳಿದಾಗ ಯಾವಾಗ ಭಾಷಿತ ರಾಜಪತ್ನ್ಯಾಸ ಸತ್ಯಮಾಹ ಧರಾಂ ಪ್ರತಿ, ಆ ಧರಣಿ ಯಾರು ಧರ್ಮದೇವತೆಯನ್ನು ಕುರಿತು ಧರಣಿ ದೇವಿ ಮಾತನಾಡ್ತಾ ಇದ್ದಾಳೆ. ಧರ್ಮದೇವಿ ಉವಾಚ, ಅದನ್ನ ಕೇಳಿ ಧರ್ಮದೇವಿ ಹೇಳ್ತಾಳೆ ಏನು ಅಂದ್ರೆ, ಆಗ್ಲಿ ಬರ್ತೀನಿ, ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನೋಡಿ ಏನು ಪ್ರಾಬ್ಲಮ್? ಮನೆ ಒಳಗೆ ಬರ್ಲಿಕ್ಕೂ ಪ್ರಾಬ್ಲಮ್ಮ ಅಂದ್ರೆ, ಹಾಗಲ್ಲಮ್ಮ, ಮಯಾಹಿ ಗದಿತಂ ವಾಕ್ಯಂ ಅಸತ್ಯಂ ಚೇನ್ ಮನಶ್ವಿನಿ ಪುರಾನ್ ನಿಷ್ಕಾಸ್ಯ ಮಾಂ ದೇವಿ ಛೇದನಂ ಕರಯೋ ಕುರು ಕಠಿಣಂ ಮಮ ವಾಕ್ಯಂತು ಚ್ಯಸ್ಯತೆ ಹಸ್ತಛೇದನಂ. ನನ್ನ ವಾಕ್ಯ ಎಂದೂ ಸುಳ್ಳಾಗೋದಿಲ್ಲ. ಒಂದು ವೇಳೆ ನನ್ನ ಮಾತು ಸುಳ್ಳಾದರೆ ಏನ್ ಮಾಡು? ಕರಯೋ ಛೇದನಂ ಕುರು, ನನ್ನ ಕೈ ಕತ್ತರಿಸ್ಬಿಡು. ಗೊತ್ತಾಯ್ತಲ್ಲ? ಒಂದು ವೇಳೆ ನನ್ನ ಮಾತು ಸುಳ್ಳಾದರೆ ನನ್ನ ಕೈಯನ್ನು ಕತ್ತರಿಸಿಬಿಡು. ಅಂದ್ರೆ ವಾಕ್ಯ, ನಾನು ಹೇಳೋದು ಕಠಿಣ ವಾಕ್ಯ.
ನಿನಗೆ ತಟ್ಕೊಳ್ಲಿಕ್ಕೆ ಆಗುತ್ತೋ ಬಿಡುತ್ತೋ, ಅದು ನಾನು ಹೇಳೋದು ಸತ್ಯವನ್ನೇ ಹೇಳ್ತೇನೆ. ಹಸ್ತಛೇದನಂ ಇಲ್ಲದಿದ್ರೆ ನನ್ನ ಕೈ ಕತ್ತರಿಸು ಅಂದ್ರೆ ಏನರ್ಥ? ಭಗವಂತನ ಮಾತನ್ನ ತಪ್ಪು ಅಂತ ಹೇಳಿದ್ರೆ ಅದು ಅವನ ಹಸ್ತಛೇದನ ಮಾಡಿದಂತೆ ಅಂತ ಅರ್ಥ. ಈಗ ಹಸ್ತ ಅಂದ್ರೆ ಏನು? ಸಕಲವು ಅಂತ ಅರ್ಥ. ಹೇಗೆ ಹೇಳ್ತೀರಿ? ಅಲ್ಲಿ ಹಸ್ತಛೇದನ ಅಂತ ಅಷ್ಟೇ ಹೇಳಿದ್ದಾರೆ. ಒಂದು ವೇಳೆ ನಾನು ಹೇಳಿರತಕ್ಕಂತಹ ಮಾತು ತಪ್ಪಾದರೆ ನನ್ನ ಕೈ ಕಡದಂತೆ ಕನ್ನಡದ ಅರ್ಥ. ಇದನ್ನ ಹೇಗೆ ಸಮನ್ವಯ ಮಾಡ್ಬೇಕು? ಭಾಗವತ ಏಕಾದಶ ಸ್ಕಂದ ಓದಿದ್ರೆ ಈ ಮಾತು ಅರ್ಥ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಹೇಳುವಂತ ಮಾತು ನಮ್ಮ ಇವತ್ತಿನ ನಾಣ್ಣುಡಿಯೊಳಗಿದೆ. ಹೇಗೆ? ಉದಾಹರಣೆ ಕೊಡ್ತೇನೆ ನೋಡಿ. ಹೇಗೆ ಅಂದ್ರೆ ನಾನು ನಿಮ್ಗೆ ಹೇಳ್ತೇನೆ, ನಾಳೆ 1 ಗಂಟೆ ಉಪನ್ಯಾಸ ಇರುತ್ತೆ, ಕೂತು ಕೇಳಬೇಕು ಅಂತ ನೀವು ಹೇಳ್ತೀರಿ. ಆಗ ಹೇಳ್ತಾರೆ ಏನು ಅಂತ, ನನಗೆ ನಾಳೆ 1 ತಾಸು ಕೂತು ಉಪನ್ಯಾಸ ಕೇಳಲಿಕ್ಕೆ ನನ್ನ ಕೈಲಾಗಲ್ಲ. ಏನಂಗಂದ್ರೆ ಕೈಲಾಗಲ್ಲ, ಕೇಳೋದು ಕಿವಿಯಿಂದಲ ಕೈಯಿಂದಲ. ಹಾಗಾದ್ರೆ ಏನ್ ಹೇಳ್ಬೇಕು? ನನಗೆ 1 ತಾಸು ಕೂತು ಉಪನ್ಯಾಸ ಕೇಳಲಿಕ್ಕೆ ಕಿವಿಗಾಗಲ್ಲ ಅಂತ ಹೇಳ್ಬೇಕು. ಇದು ವಾಕ್ಯ ಕರೆಕ್ಟ್. ಆದ್ರೆ ಕೈಲಾಗಲ್ಲ. ನೀನು ನಾಳೆ ದೇವಸ್ಥಾನಕ್ಕೆ ನಡ್ಕೊಂಡೇ ಬರ್ಬೇಕು. ಅಯ್ಯೋ, ಇಲ್ಲಿಂದ ದೇವಸ್ಥಾನಕ್ಕೆ ನಡಿಲಿಕ್ಕೆ ನನ್ನ ಕೈಲಾಗಲ್ಲ. ಅಲ್ಲ, ನಡಿಯೋದು ಕಾಲಿನಿಂದ ಕೈಯಿಂದಲ್ವಾ? ಹಾಗಾದ್ರೆ ಏನನ್ಬೇಕು? ನಡಿಲಿಕ್ಕೆ ಕಾಲಿಂದ ಆಗಲ್ಲ ಅಂತ ಹೇಳ್ಬೇಕಲ್ವಾ? ನೋಡ್ಲಿಕ್ಕೆ ಕಣ್ಣಿಂದ ಆಗಲ್ಲ ಅಂತ, ನೋಡ್ಲಿಕ್ಕೆ ನನ್ ಕೈಲಾಗಲ್ಲ. ಏನ್ ನೋಡೋದು ಕೈಯಿಂದ ಕಣ್ಣಿಂದುವ? ಅಂದ್ರೆ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೂ ಕೂಡ ಕೈಯನ್ನಿಟ್ಟುಕೊಂಡೇ ಮಾತನಾಡ್ತೇವೆ. ಯಾಕೆ ಅಂತ ಕೇಳಿದ್ರೆ, ಆ ಕೈಯಲ್ಲಿ ಎಲ್ಲ ಇಂದ್ರಿಯಗಳಲ್ಲೂ ಕೂಡ ಒಬ್ಬೊಬ್ಬ ಇಂದ್ರಿಯಾಭಿಮಾನಿ ದೇವತೆ ಇದ್ರೆ, ಈ ಕೈಯಲ್ಲಿ ಸಾಕ್ಷಾತ್ ಇಂದ್ರದೇವರು ಅವರ ಜೊತೆಗೆ ಇಡೀ ಕೆಲಸವನ್ನ ಮಾಡಿಸುವಂತಹ ವಾಮನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಇಂದ್ರನೊಳಗೆ ವಾಮನ, ಉಪೇಂದ್ರನಾಗಿರತಕ್ಕಂಥ ವಾಮನ ಪ್ರತಿಯೊಬ್ಬರ ಕೈಯೊಳಗಿದ್ದುಕೊಂಡು ಎಲ್ಲಾ ಇಂದ್ರಿಯಗಳಲ್ಲಿ ವ್ಯಾಪಾರ ಮಾಡಿಸುವವನು ಕೈಯಲ್ಲಿರುವಂತ ವಾಮನ. ಅದಕ್ಕೆ ವಾಮನ ವಾಮನ ಸೀಮನ ಸಾನೋ. ಅದರಿಂದ ಹೇಳ್ತಾರೆ, ಗಂಡಸರ ಒಳಗಡೆ ಇರುವ ಸೌಂದರ್ಯದ ರೂಪ ಅದು ವಾಮನ. ಹೆಂಗಸರ ಒಳಗಡೆ ಇರುವ ಸುಂದರ ರೂಪ ಅದು ಭಾಮನ. ವಾಮನ ಭಾಮನ. ಹೆಂಗಸರ ಒಳಗಿರುವ ಸೌಂದರ್ಯ ರೂಪ ಭಾಮನನಾದರೆ, ಪುರುಷರ ಒಳಗಡೆ ಇರತಕ್ಕಂತ ಸೌಂದರ್ಯದ ರೂಪ ವಾಮನ. ಆ ವಾಮನನೇ ಕೈಯಲ್ಲಿ ಇರ್ತಾನೆ. ಅವನೇ ಎಲ್ಲ ಇಂದ್ರಿಯಗಳ ಒಳಗಡೆ ನಿಂತುಕೊಂಡು ವ್ಯಾಪಾರ ಮಾಡಿಸುವವ. ನನ್ ನಡಿಲಿಕ್ಕೆ ಕೈಲಾಗಲ್ಲ. ಯಾಕೆ? ನಡೆಯುವ ಕಾಲಿನಲ್ಲಿ ಇರುವಂತಹ ಜಯಂತನ ಒಳಗಡೆ ಕೈಯಲ್ಲಿರುವಂತ ವಾಮನ ಬರೋದಿಲ್ಲ. ಆದ್ದರಿಂದ ಅವನು ಎಷ್ಟೇ ನಡೆಸಿದ್ರು ನಡಿಲಿಕ್ಕಾಗಲ್ಲ. ನೋಡುವ ಕಣ್ಣಿನ ಒಳಗಡೆ ಇರುವಂತಹ ಸೂರ್ಯ, ಆ ಸೂರ್ಯನ ಒಳಗಡೆ ಕೈಯಲ್ಲಿರುವಂತ ವಾಮನ ನಿಂತು ನೋಡಿಸೋದಿಲ್ಲ ಅಂತ ಇದೆಲ್ಲ ತಾತ್ಪರ್ಯ ಏಕಾಸ್ಕಂದ. ಅದನ್ನ ಇಲ್ಲಿ ಹೇಳ್ತಾರೆ, ಅದನ್ನೇ ಇಲ್ಲಿ ಕೂಡಿಸಿ ಹೇಳಿಬಿಟ್ರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಅದಕ್ಕೋಸ್ಕರವಾಗಿ ಏನು ಅರ್ಥ ಅಂತಂದ್ರೆ, ನಾವು ಪ್ರತಿ ಒಂದು ವಸ್ತುವಿನ ಒಳಗಡೆ ಕೈ ಅಂದ್ರೆ ಯಾವುದೇ ವ್ಯಾಪಾರ ಮಾಡ್ಬೇಕಾದ್ರೂ ಕೂಡ ಕೈಯಲ್ಲಿರುವಂತಹ ವಾಮನ ರೂಪಿಯಾದ ಪರಮಾತ್ಮ ಎಲ್ಲ ಅಂದ್ರೆ ಇಂದ್ರ, ಅಂದ್ರೆ ಬರೀ ವಾಮನ ಅಲ್ಲ, ಇಂದ್ರ ಕೈಯಲ್ಲಿರುವಂತವನು ಇಂದ್ರ. ಆ ಇಂದ್ರನೊಳಗಿರತಕ್ಕಂಥ ವಾಮನ ಅವನು ವ್ಯಾಪಾರ ಮಾಡಿದರೆ ಮಾತ್ರ ಯಾವುದೇ ಇಂದ್ರಿಯಗಳಿಂದ ವ್ಯಾಪಾರವಾಗಲಿಕ್ಕೆ ಸಾಧ್ಯ. ಇಲ್ಲದ್ರೆ ವ್ಯಾಪಾರವಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನನ್ನ ಮಾತು ತಪ್ಪಾದ್ರೆ, ಸುಳ್ಳಾದ್ರೆ ಹಸ್ತಛೇದನಂಕುರು ಅಂದ್ರೆ ಏನರ್ಥ? ಕೈಯಲ್ಲಿ ವಾಮನ ರೂಪಿಯಾದ ಪರಮಾತ್ಮ ಇಲ್ಲ ಅಂತ ಅರ್ಥ. ಇದ್ದಾನೆ ಅಂತಾದ್ರೆ ಎಲ್ಲವೂ ಸತ್ಯವಾಗತ್ತೆ. ನಾನು ಹೇಳಿದ್ರಲ್ಲಿ ಯಾವುದೂ ಸುಳ್ಳಾಗೋದಿಲ್ಲ ಅನ್ನುವಂತಹ ಮಾತನ್ನ ನವಧಾನ್ಯ ಸಮಾಕೀರ್ಣಂ ಗುಂಜಾಮಣಿ ವಿಭೂಷಿತಂ. ಈ ಮಗು ಎಂತದ್ದು? ಅನ್ನಹೀನಂ ಶಿಶುಮಾಂ. ಅಲ್ರಿ, ನನ್ನ ಮಗು ಎಂತದ್ದು ಗೊತ್ತಾ? ಅನ್ನ ಇಲ್ಲದಿರುವ ಕೂಸಿದು. ಅಲ್ರಿ, ಅನ್ನ ಇಲ್ಲದೆ ಕೂಸಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಹಸಿವೆ ಆಗಲ್ವಾ ಅಂತಂದ್ರೆ, ಅದಕ್ಕೆ ಅನ್ನ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ನಾವು ಮಾಡಿದ ಕರ್ಮ ಅಂತ ಅರ್ಥ. ಅತ್ತುಂ ಯೋಗ್ಯಂ, ಅತ್ತುಂ ಯೋಗ್ಯಂ ಅನ್ನಂ. ಅತ್ತುಂ ಯೋಗ್ಯಂ ಅಂದ್ರೆ ಏನು? ಅನುಭವಿಸಲಿಕ್ಕೆ ಉಪಯೋಗವಾದದ್ದು. ಅಂದ್ರೆ ನಿಮ್ಮ ಜೀವನದಲ್ಲಿ
ನಿಮ್ಮ ಸ್ವರೂಪಭೂತವಾಗಿರತಕ್ಕಂತ ಸುಖವನ್ನ ಅನುಭವಿಸಲಿಕ್ಕೆ ಬೇಕಾಗಿರತಕ್ಕಂತ ಪುಣ್ಯ ಅಂತ ಅರ್ಥ. ಅನ್ನಹೀನಂ ಅಂದ್ರೆ ಏನರ್ಥ? ನಿನಗೆ ಇವತ್ತು ಕನ್ಯಾದಾನ ಮಾಡ್ಲಿಕ್ಕೆ ಏನು ಪುಣ್ಯ ಬೇಕೋ ಆ ಪುಣ್ಯ ನಿನ್ನಲ್ಲಿ ಇಲ್ಲ. ಅನ್ನಹೀನಂ, ಆದ್ದರಿಂದ ನೀನು ಇನ್ನೂ ಶಿಶು ಅಂತ ಹೇಳಿ ಅವಳಿಗೆ ಹೇಳ್ತಾ ಇದ್ದಾಳೆ. ಅನ್ನಹೀನಂ ಶಿಶುಂ ಮಾಂ ದೃಷ್ಟ್ವಾ, ನನ್ನನ್ನು ನೋಡು, ಅನ್ನಹೀನವಾದ ಮಗುವನ್ನು ನೋಡು ಅಂತ ಈ ಮಗುವನ್ನು ತೋರಿಸ್ತಾ ಅವಳಿಗೆ ಹೇಳ್ತಾಳೆ ನಿನ್ನಲ್ಲಿ ಅನ್ನ ಇಲ್ಲ. ಅನ್ನ ಅಂದ್ರೆ ಸುಖವನ್ನ ಅನುಭವಿಸುವ ಪುಣ್ಯ ಅಂತ ಅರ್ಥ. ಅನ್ನ ಅನ್ನುವ ಶಬ್ದಕ್ಕೆ ಸುಖವನ್ನ ಅನುಭವಿಸುವ ಆಹೇತ್ವಾತ್ ಅನ್ನಮಿತ್ಯುಚ್ಯತೆ. ಅಹಮೇವ ಅನ್ನಂ ಅಂತ. ಅತ್ತುಂ ಯೋಗ್ಯಂ ಅನ್ನಂ. ಅತ್ತುಂ ಯೋಗ್ಯಂ ಅನ್ನಂ ಅಂದ್ರೆ ತಿನ್ನಲಿಕ್ಕೆ ಯೋಗ್ಯವ. ತಿನ್ನಲಿಕ್ಕೆ ಅಂದ್ರೆ ಅನುಭವಿಸಲಿಕ್ಕೆ. ಅನುಭವಿಸ್ಬೇಕಾದ್ರೆ ಅಂದ್ರೆ ಮೋಕ್ಷ ಸುಖ ಅನುಭವಿಸ್ಬೇಕು, ಪುಣ್ಯ ಬೇಕು. ಆ ಪುಣ್ಯವನ್ನ ಅನ್ನ ಎಂಬುದಾಗಿ ಕರೆದಿದ್ದಾರೆ. ಅನ್ನಹೀನಂ, ನಿನ್ನಲ್ಲಿ ಇವತ್ತು ಆ ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡ್ಬೇಕಾದ್ರೆ ಏನು ಪುಣ್ಯ ಬೇಕೋ ಆ ಪುಣ್ಯ ನಿನ್ನಲ್ಲಿ ಇಲ್ಲ. ಅದಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀಯಾ. ಆ ಪುಣ್ಯವನ್ನು ತುಂಬಲಿಕ್ಕೆ ನಾನು ಬಂದಿದ್ದೇನೆ. ಹೇಗೆ ತುಂಬುತ್ತೇನೆ? ನೀನು ಕೊಡು, ಅನಂತ ಮಡಿ ಮಾಡಿ ನಿನಗೆ ಕೊಡ್ತೇನೆ. ನೀನು ಕೊಡು, ನೀನೇನ್ ಕೊಡ್ತೀಯ ಅದನ್ನ ಅನಂತ ಮಡಿ ಮಾಡಿ ಕೊಡ್ತೇನೆ. ಏನ್ ಕೊಡು? ಅನ್ನ ಕೊಡಿ. ಅಂದ್ರೆ ಈ ಮಗುಗೆ ಏನು ತಿನ್ಲಿಕ್ ಬೇಕು ಅನ್ನ ಕೊಡು, ಅದನ್ನು ಕೊಡು. ನಾನು ಅದನ್ನ ಅನಂತ ಮಾಡಿ ಮಾಡಿ ನಿನ್ನ ಮಗಳ ಮದುವೆಯನ್ನು ನನಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಪುಣ್ಯ ತುಂಬಿಸ್ತೇನೆ ಅಂತ. ಅದಕ್ಕೋಸ್ಕರವಾಗಿ ಆವತ್ತಿಂದ ಶುರುವಾಯಿತು ಅನ್ನದಾನಕ್ಕೆ ಪಾತ್ರ ವಿವೇಚನೆ ಇಲ್ಲ. ಹಸಿದಿದೆಯಾ ಅನ್ನ ಕೊಟ್ಟು, ಅನ್ನಕ್ಕೆ ಅಷ್ಟು ಮಹತ್ವವನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ ಅನ್ನಹೀನಂ ಶಿಶುಂ ಮಾಂ ದೃಷ್ಟ್ವಾ. ಆದ್ದರಿಂದ ಅವರು ಹೇಳ್ತಾರೆ, ಧರ್ಮದೇವಿ ಮಯಾಹಿ ಗದಿತಂ ವಾಕ್ಯಂ ಅಸತ್ಯಂ ಚೇನ್ಮನಸ್ವಿನಿ, ನನ್ನನ್ನ ಕಡ್ದು ಹಾಕ್ಬಿಡು. ಅದಕ್ಕೆ ಅನ್ನಶ್ನನ್ ಅನ್ನೋ ಅಭಿಚಾಕಶೀತಿ ಅಥವಾ ಅನ್ನೋ ನಿರನ್ನೋ ಬಿಬಲೇನ ಭೂಯಾತ್ ಒಂದು ಶ್ರುತಿ ವಾಕ್ಯ. ಇವೆಲ್ಲವೂ ಕೂಡ ಹೇಳುವಂತೆ ಅಪೌರುಷೇಯವಾದ ವೇದಗಳನ್ನ ಅನ್ನ ಅಂತ ಕರೆದಿದ್ದಾರೆ. ಸುಳ್ಳು ಹೇಳೋದಿಲ್ಲ ಅಂತಂದ್ರು. ಸುಳ್ಳು ಹೇಳೋದಿಲ್ಲ ಅಂದ್ರೆ ವೇದ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಆದ್ದರಿಂದ ಆ ವೇದಗಳನ್ನ ತಪ್ಪು ಅಂತ ಹೇಳಿದ್ರೆ ಕೈ ಕಡ್ದು ಹಾಕ್ರಿ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅವಳು ಅನ್ನವನ್ನ ಕೊಟ್ಲು. ಒಳ್ಳೆ ಕ್ಷೀರಾನ್ನಂದದೌ ಹಾಲನ್ನವನ್ನ ಕೊಟ್ಲಂತೆ. ಆ ಮಗುವಿಗೆ ಇಟ್ಲಂತೆ. ಥೂ ಅಂತ ಉಗುಳಿ ಬಿಡ್ತಂತೆ. ಯಾಕೆ ಉಗುಳಿತು? ಅಲ್ರಿ, ರಾಜಾನ್ನ, ಅದರಲ್ಲೂ ಹಾಲನ್ನ ಯಾಕೆ? ಅದು ಶಿಶು ಪಾಪ ಅಳ್ತಾ ಇದೆಯಲ್ಲ, ತಗೋ ಈ ಅನ್ನ ನೋಡು, ರಾಜಭಾರ್ಯ ತಂದು ಕೊಟ್ಟಿದ್ದಾಳೆ ಅಂದ್ರೆ ಥೂ ಅಂತ ಉಗುಳಿದ್ಲು. ಅಂದರೆ ಏನು ಅಂದ್ರೆ ಅಲ್ಲಿ ತಾತ್ಪರ್ಯ ಇಷ್ಟೇ. ಅಲ್ಲಿ ಯಾರು ಅದು ಕೂಸು? ಬ್ರಹ್ಮದೇವರು. ಬ್ರಹ್ಮದೇವರು ಅಂದ್ರೆ ಯಾರು? ವಾಯುದೇವರು. ವಾಯುದೇವರಿಗೆ ಅನ್ನ ಕೊಟ್ರೆ ರಾಜಾನ್ನವೇ ಇರಬಹುದು, ಕೊಟ್ರೆ ಅವರು ಉಣ್ತಾರ? ಇಲ್ಲ. ಯಾಕೆ ಉಣ್ಣಲ್ಲ? ರಮಾ ಬ್ರಹ್ಮಾದಯೋ ದೇವಾಹ ಶನಕಾದ್ಯಾಶುಕಾದಯ ನರಸಿಂಹ ಪ್ರಸಾದೋಯಂ ಸರ್ವೇ ಗೃಹ್ಣಂತು ವೈಷ್ಣವಾಹ. ಪರಮಾತ್ಮನಿಗೆ ನೈವೇದ್ಯವಾಗದ ಹೊರತು ವಾಯುದೇವರು ಊಟ ಮಾಡೋದಿಲ್ಲ. ಲಕ್ಷ್ಮೀದೇವಿ ತಗೊಳ್ಳಲ್ಲ, ಲಕ್ಷ್ಮಿ ತಗೊಳ್ಳದೆ ಬ್ರಹ್ಮದೇವರು ತಗೊಳ್ಳೋದಿಲ್ಲ. ಹಾಗಾದ್ರೆ ಬ್ರಹ್ಮದೇವರು ಯಾಕೆ ಉಗುಳಿದ್ರು? ಅದು ನಿನಗೆ ನೈವೇದ್ಯವಾಗಿಲ್ಲ ಅಂತ ಉಗುಳಿದ್ರು. ಅಂದ್ರೆ ಜಗತ್ತಿಗೊಂದು ದೊಡ್ಡ ಸಂದೇಶವನ್ನು ಕೊಟ್ರು. ಪರಮಾತ್ಮನಿಗೆ ನೈವೇದ್ಯವಾಗದಿದ್ರೆ ಅದು ರಾಜಾನ್ನವಾಗಿರ್ಲಿ, ಅದು ನಿಷಿದ್ಧವೇ ಅಂತ ಅರ್ಥ. 5 ಸ್ಟಾರ್ ಹೋಟ್ಲ್ ಬಂಗಾರದ ತಟ್ಟೆಯಲ್ಲಿ ಊಟ ಇರಬಹುದು, ಹರಿ ನೈವೇದ್ಯ ಇಲ್ಲ ಅಂದ್ರೆ ಅದು ವ್ಯರ್ಥ. ಅದನ್ನೇ ವಾದಿರಾಜ ಗುರುಸಾರ್ವಮರು ಹೇಳ್ತಾರೆ, ಹರಿ ನಿರ್ಮಾಲ್ಯವ ಸಿರದಿ ಧರಿಸುತ್ತಿರು, ಹರಿ ನೈವೇದ್ಯವ ಭುಂಜಿಸುತ್ತಿರು, ನಿತ್ಯ ಇರಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು. ಒಂದೊಂದು ಮಾತು ಮುತ್ತಿನಂತ ಮಾತನ್ನ ವಾದಿರಾಜ ಗುರುಸಾರ್ವಮರು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಹರಿ ನಿರ್ಮಾಲ್ಯವ ಸಿರದಿ ಧರಿಸುತ್ತಿರು. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ
ಜಾಗೃತಿಯನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಿದ್ದು. ಇವತ್ತು ನಾವು ಮಾಡುವ ತಪ್ಪು ಕೆಲಸ ಏನು? ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಹೋಗುವಾಗ ಏನ್ ಮಾಡ್ತೀವಿ? ತಲೆಯಲ್ಲಿ ಹೂವಿಲ್ಲ, ಇಮಿಡಿಯೇಟ್ ಅಲ್ಲಿ ಯಾರಾದ್ರೂ ಹೂ ಮಾರೋಳಿದ್ಲೆ ಒಂದು ಮೊಳ ಹೂ ಕೊಡಮ್ಮ ಅಂತ ಇಸ್ಕೊಂಡ್ಬಿಡ್ತೀವಿ, ಹಾಗೆ ತಲೆಯಲ್ಲಿ ಮುಡ್ಕೊಂತೀವಿ, ಹೊರಡ್ತೀವಿ. ಎಷ್ಟು ದೊಡ್ಡ ಅಪರಾಧ ಅಂತಂದ್ರೆ, ಅಂತಹ ಹೂವಿನಲ್ಲಿ ಕಲಿ ಇರ್ತಾನೆ. ಆ ಕಲಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ನಿಮ್ಮ ಹೂವಿನ ಒಳಗೆ ಸೇರಿಕೊಂಡು ನಿಮ್ಮ ತಲೆಯಲ್ಲಿ ಕೂತುಕೊಂಡು ನಿಮ್ಮಿಂದ ಯಾವ ಒಳ್ಳೆ ಕೆಲಸವನ್ನು ಕೂಡ ಮಾಡದಿದ್ದ ಹಾಗೆ ಮಾಡ್ತಾನೆ. ಶಾಸ್ತ್ರದಲ್ಲಿ ವಿಶ್ವಾಸ ಬಾರದಿದ್ದ ಹಾಗೆ ಮಾಡ್ತಾನೆ. ಯಾವುದಾದ್ರೂ ಪ್ರವಚನ ಕೇಳಿದ್ರೆ ಅದನ್ನು ಚೆನ್ನಾಗಿ ಅಳವಡಿಸಿಕೊಳ್ಳಬೇಕು ಎಂಬ ಮನಸ್ಸು ಕೊಡೋದಿಲ್ಲ. ಕೇಳಬೇಕು, ಕೇಳೋಣ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋಣ. ಇವೆಲ್ಲ ದುರ್ಬುದ್ಧಿಗಳು ಬರೋದೇ ನಾನು ಆ ಹೂವನ್ನು ತಕೊಂಡು ಹಾಗೆ ಮುಡ್ಕೊಂಡದ್ದರಿಂದ. ನೀವು ಕೇಳ್ಬಹುದು, ಅಲ್ರಿ ಹೊರಡ್ಲಿಕ್ಕೆ ತಯಾರಾಗಿದ್ದೇವೆ, ಈಗ ತಕ್ಷಣದಲ್ಲಿ ದೇವರಿಗೆ ನೈವೇದ್ಯ ನಿರ್ಮಾಲ್ಯ ತುಳಸಿ ಎಲ್ಲಿ ಸಿಗಬೇಕಾವೆಲ್ಲ ಹೂ? ಏನು ಬೇಡ, ತಗೊಳ್ಳಿ. ಅದನ್ನ ಹಾಗೆ ಯಾವತ್ತೂ ಮುಡ್ಕೋಬೇಡಿ. ಸ್ವಲ್ಪ ನೀರು ಹಾಕಿ ಅದನ್ನ ತೊಳ್ಕೊಳ್ಳಿ. ತೊಳ್ಕೊಂಡ ಮೇಲೆ ಕೈಯಲ್ಲಿ ಹಿಡ್ಕೊಂಡು 1 ನಿಮಿಷದ ಕೆಲಸ. ಏನು? ಹೀಗೆ ಹಿಡ್ಕೊಳ್ಳಿ, ನಿಮ್ಮ ಯಜಮಾನರನ್ನ ಸ್ಮರಣೆ ಮಾಡ್ಕೊಳ್ಳಿ. ಆ ಯಜಮಾನರು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ಕೊಳ್ಳಿ. ಅದು ಭಗವಂತನ ಸಾಲಿಗ್ರಾಮಕ್ಕೆ ನಮ್ಮ ಮನೆಯವರು ಏರಿಸಿದ್ರು, ಪತ್ಯಂತರ್ಗತ ಭಗವಂತನಿಗೆ ಸಮರ್ಪಣೆ ಆಯ್ತು. ಆ ಹೂವನ್ನ ಪರಮಾತ್ಮ ಏನ್ ಮಾಡಿದ? ತನ್ನ ಹೆಂಡತಿ ಪತ್ನಿ ಕೊಟ್ಟು, ಆ ಪತ್ನಿ ಏನ್ ಮಾಡಿದ್ಲು? ಮಹಾಲಕ್ಷ್ಮಿ ತಾಯಿ ತಲೆ ಮೇಲೆ ಮುಡ್ಕೊಂಡ್ಲು. ಆ ಹೂ ಏನಾಯಿತು? ಮಗನಿಗೆ ಕೊಟ್ರು. ಆ ಮಗ ಏನ್ ಮಾಡಿದ? ಭಾರತೀಯರು. ಹೀಗೆ ತತ್ವಾಭಿಮಾನಿ ದೇವತೆಗಳೆಲ್ಲ ಮುಡ್ಕೊಂಡು ಕೊನೆಗೆ ಪ್ರಸಾದ ರೂಪವಾಗಿ ನನ್ನ ಕೈಗೆ ಬಂದಿದೆ. ಇದನ್ನ ನಾನು ಇಷ್ಟು ದೇವತೆಗಳ ನಿರ್ಮಾಲ್ಯ ಅಂತ ತಿಳ್ಕೊಂಡು ನನ್ನ ತಲೆ ಮೇಲೆ ಮುಡ್ಕೊಳ್ತೇನೆ ಅಂತ ಹೇಳಿ ತಲೆಯಲ್ಲಿ 1 ನಿಮಿಷದ ಅನುಸಂಧಾನ ಇಷ್ಟನ್ನ ಮಾಡಿಕೊಳ್ಳಿ. ಆವಾಗ ನಿಮ್ಮ ಒಳಗಡೆ ಕಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ವಿಷಯ, ಅದನ್ನ ನಾವು ಎಷ್ಟು ಜಾಗರೂಕತೆಯಿಂದ ಮಾಡ್ತೇವೋ ಅಷ್ಟು ಪುಣ್ಯ ಬರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಮ್ಮ, ನನ್ನ ಮಗುಗೆ ಹಾಲನ್ನು ಅನ್ನ ಕೊಟ್ರು, ಅದು ಉಗುಳಿ ಬಿಡ್ತು. ಯಾಕೆ? ಇದಕ್ಕೆ ತಿನ್ಲಿಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೆ ನಾನೇ ತಿಂದು ಬಿಡ್ತೇನೆ ಅಂತ ಹೇಳಿ ಅನ್ನವನ್ನೆಲ್ಲ ತಾನೇ ತಿಂದು ಬಿಟ್ಟ. ಆಗ ಹೇಳ್ತಾರೆ, ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಬೈದು ಬಿಟ್ಟಲ್ಲ ದೇವರು. ಅಂದ್ರೆ ಯೋಗ್ಯತೆ ಇಲ್ಲ ಅಂದ್ರೆ ಈ ಯೋಗ್ಯತೆ ಇಲ್ಲ ಅಂತ ಅರ್ಥ. ಯೋಗ್ಯ ಅಂದ್ರೆ ತಿನ್ನಲಿಕ್ಕೆ ಅರ್ಹತೆ, ಇಲ್ಲ ಅಂದ್ರೆ ಏನರ್ಥ? ಪರಮಾತ್ಮನ ನೈವೇದ್ಯವಾಗಿಲ್ಲ, ತಿನ್ನಲಿಕ್ಕೆ ಯೋಗ್ಯವಲ್ಲ. ಆದ್ದರಿಂದ ಯೋಗ್ಯವಲ್ಲ, ಆದ್ದರಿಂದ ತಿನ್ಲಿಲ್ಲ. ಜಗತ್ತಿನಲ್ಲಿ ಪ್ರತಿಯೊಬ್ಬರು ಇದನ್ನು ತಿಳ್ಕೊಳ್ಬೇಕು. ರಾಜಾನ್ನ ಸಿಕ್ಕು ಬಿಡ್ತು ಅಂತ ತಿಂದು ಬಿಡೋದಲ್ಲ, ಯೋಗ್ಯತೆ ಇದೆಯೋ ಇಲ್ವೋ ನೋಡಿ. ಆದ್ದರಿಂದ ಇದು ತಿನ್ನುವ ಯೋಗ್ಯತೆ ಇಲ್ಲ ಅಂದ್ರೆ ತಿನ್ನಲಿಕ್ಕೆ ಅರ್ಹವಲ್ಲದ ಅನ್ನ. ಯಾಕೆ? ನಾನು ಇನ್ನೂ ತಿಂದಿಲ್ಲ, ನಾನು ತಿಂದ ಮೇಲೇನೆ ಅದು ತಿನ್ಲಿಕ್ಕೆ ಯೋಗ್ಯವಾಗುತ್ತೆ ಹೊರತು ಇಲ್ದ್ರೆ ಯೋಗ್ಯವಾಗೋದಿಲ್ಲ. ಒಂದು ವೇಳೆ ಯಾವ್ದ್ಯಾವ್ದನ್ನೋ ನನಗ್ ಕೊಡೋದಲ್ಲ. ಯಾಕೆ? ನಾನು ತಿನ್ಲಿಕ್ಕೆ ಯಾವುದು ಯೋಗ್ಯ ಅದನ್ನು ಕೊಡ್ಬೇಕು. ಆಗ ನಾನು ತಿಂದ ಮೇಲೆ ಉಳಿದದ್ದು ನಿಮಗೆ ಯೋಗ್ಯವಾಗತ್ತೆ. ಇಷ್ಟು ಆದ್ದರಿಂದ ಈ ರೀತಿಯಾಗಿ ಚಿಂತನೆಯನ್ನ ಮಾಡಬೇಕು. ಮಜ್ಜನಂಕುರು ಕಲ್ಯಾಣ. ಆಗ ಏನ್ ಮಾಡ್ತಾರಂತೆ? ಅವಳು ಹೇಳ್ತಾಳಂತೆ, ಇದೆಲ್ಲ ಆಯಿತು, ನಾನು ತಿಂದೆ, ಆ ಮಗುವಿಗೂ ನಾನು ಕೊಡ್ತೇನೆ, ಆದರೆ ನೀನು ಒಂದ್ ಕೆಲಸ ಮಾಡು. ಮಜ್ಜನಂಕುರು ಕಲ್ಯಾಣಿ ಶುಭ್ರ ವಸ್ತ್ರಾಸ ಕಂಚುಕ ಗುರುದೇವ ನಮಸ್ಕಾರಂ ಗುರುದೇವಿ ಹರಿಪ್ರಿಯಂ. ನೋಡು, ಈಗ ಮಂಗಲ ಸ್ನಾನ ಮಾಡಿ ಬಿಳಿ ಬಟ್ಟೆಯನ್ನು ಉಟ್ಟುಕೋ, ಅದಕ್ಕೆ ಬೇಕಾಗಿರತಕ್ಕಂತ ಕುಪ್ಪಸವನ್ನ ತುಟ್ಟುಕೋ, ಆಮೇಲೆ ಗುರುದೇವರಿಗೆ ನಮಸ್ಕಾರ ಮಾಡಿ ಕೂತ್ಕೋ. ನೋಡಿ, ಜ್ಯೋತಿಷ್ ಶಾಸ್ತ್ರ ಕೇಳಬೇಕಾದ್ರೆ ಹೇಗ್ ಕೇಳಬೇಕು ಅಂತ ಇವತ್ತು ನಾವೇನ್ ಮಾಡಿಬಿಡ್ತೀವಿ? ಜ್ಯೋತಿಷ್ ಶಾಸ್ತ್ರ ಕೇಳಲಿಕ್ಕೆ ಹೋಗ್ತೀವಿ, ಪಾಪ ಆ ಜ್ಯೋತಿಷ್ಯಗಾರರು ಕರೆಕ್ಟ್ ಆಗಿ ಹೇಳಿರ್ತಾರೆ, ಆದ್ರೂ ನಮಗೆ ಅದು ಸರಿ ಆಗಲ್ಲ. ನಾವೇನ್ ಮಾಡಿಬಿಡಿದ್ರೆ ಜ್ಯೋತಿಷ್ಯಗಾರರೇ ಸರಿ ಇಲ್ಲ ಅಂತ ಹೇಳ್ತೇವೆ. ನಿಜವಾಗಿಯೂ ಆ ಜ್ಯೋತಿಷ್ಯಗಾರರು ಹೇಳಿರ್ತಕ್ಕಂಥ ಮಾತು ನಮಗೆ ಸತ್ಯವಾಗಬೇಕಾದ್ರೆ ನಾವು ಹೇಗಿರಬೇಕು? ಸುಮ್ನೆ ಹೋಗೋದಲ್ಲ. ಅದಕ್ಕೆ ಬೇಕಾಗಿರತಕ್ಕಂಥ ವಸ್ತ್ರ, ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಆನ್ನಿಕಾದಿಗಳನ್ನ ಮಾಡಿಕೊಂಡು ಏನು ತಗೊಳ್ಳದೆ ಫಲ ಇಟ್ಟುಕೊಂಡು ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತಿದೆ.
ಫಲತಾಂಬೂಲಾದಿಗಳನ್ನು ಇಟ್ಟುಕೊಂಡು ದಕ್ಷಿಣೆ ಇಟ್ಟುಕೊಂಡು ಅವರ ಮುಂದೆ ಇಟ್ಟು ಸ್ವಾಮಿ ನನಗೆ ಜ್ಯೋತಿಷ್ಯ ಹೇಳಿ ಅಂತ ಹೇಳಿ ನಾವು ದೀಕ್ಷಾ ಬದ್ಧರಾಗಿ ಹೋಗಿ ಕೇಳಿದಾಗ ಅವ್ರು ಏನ್ ಹೇಳುತ್ತಾರೋ ಅದು ಸತ್ಯಂ ಭವತಿ, ಸತ್ಯ ಆಗುತ್ತೆ. ಇಲ್ದೆ ನಾನು ಹೆಂಗೆಂಗೋ ಹೋದೆ, ಎಲ್ಲೋ ಹೋದೆ, ಮೈಲಿಗೆಲೆ ಹೋದೆ, ಯಾವ್ದಾರು ಏನಿಲ್ಲ. ಒಂದು ವೇಳೆ ನಿಮಗೆ ಅಂತ ಅವಕಾಶಗಳು ಇರ್ಲಿಲ್ಲ, ಜೊತೆಗೆ ಬಟ್ಟೆ ತಗೊಂಡೋಗಿ ಒಳ್ಳೆ ಬಟ್ಟೆ, ಅವರ ಹತ್ರ ಜ್ಯೋತಿಷಿಗಾರ ಹತ್ರ ಹೋಗ್ಬೇಕಾದ್ರೆ ಪರಿಶುದ್ಧವಾದ ಭಾರತೀಯ ವೇಷವನ್ನ ಉಟ್ಟುಕೊಂಡೆ, ಅದ್ರಲ್ಲೂ ಹೇಳ್ತಾರೆ, ಬಣ್ಣದಲ್ಲೂ ಹೇಳ್ತಾರೆ, ಎಷ್ಟು ಶುಭ್ರವಾದ ಬಣ್ಣವನ್ನ ಅಂದ್ರೆ ಬಿಳಿ ಬಣ್ಣದ ವಸ್ತ್ರವನ್ನ ಉಟ್ಟುಕೊಂಡು ಅದಕ್ಕೆ ಕ್ರಮಬದ್ಧವಾಗಿ ಕಚ್ಚೆ ಪಂಚೆ ಇತ್ಯಾದಿಗಳನ್ನ ಉಟ್ಟುಕೊಂಡು ನೀವು ಕೂತ್ಕೊಂಡು ಕೇಳಿದ್ರೆ ಅವ್ರು ಹೇಳುವಂತಹದ್ದು ಅಷ್ಟೇ ಶುಭ್ರವಾಗಿ ಕೆಲಸ ಮಾಡುತ್ತೆ. ನಾವು ಹೇಗೆ ಹೋಗ್ತೇವೆ ಅನ್ನೋದ್ರ ಮೇಲೆ ಅದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ. ಅದರಿಂದ ನಮ್ಮ ತಪ್ಪನ್ನು ಇಟ್ಟುಕೊಂಡು ಅವರು ಸರಿ ಹೇಳಲಿಲ್ಲ ಅಂತಂದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಜ್ಜನಂಕುರು, ನಾನ್ ನಿನ್ ಕಣಿ ಹೇಳ್ಬೇಕು ಅಂದ್ರೆ ಮೊದಲು ಸ್ನಾನ ಮಾಡ್ಕೊಂಬ, ಶುಭ್ರ ವಸ್ತ್ರಂ, ಬಿಳಿ ಬಟ್ಟೆ ಉಟ್ಟುಕೋ, ಅದಕ್ಕೆ ತಕ್ಕಂತಹ ಕುಪ್ಪಸ ಹುಟ್ಟುಕೋ, ಹೀಗೆಲ್ಲ ಹೇಳ್ತಾರೆ. ಹಾಗಾದ್ರೆ ಇದರ ಒಳಗಿನ ಅಭಿಪ್ರಾಯ ಏನು ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ತರ್ಪಿತಂ ದುಃಖಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೇಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಶ್ರೀಕೃಷ್ಣಾರ್ಪಣಮಸ್ತು.